Hello everyone. So ಇವತ್ತಿನ ಈ ವಿಡಿಯೋದಲ್ಲಿ I'm solving 7th question. Section 12 ಬರುವಂತಹ 7ನೇ question ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ? The question is on the chapter Profit Prior to Incorporation. ಓಕೆನಾ? So question is Ambika Company Limited was incorporated as on 1/4/2023 to take over the business of Arvind Company Limited as from 1/1/23. ಓಕೆನಾ? ಆಮೇಲೆ ಬ್ಯಾಲೆನ್ಸ್ ಶೀಟ್ extracted for the year ending 31st December 2023 were as follows ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಡೇಟ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ಸೊ ಯಾವುದು ಪ್ರಯರ್ ಡೇಟು ಮತ್ತು ಯಾವುದು ಆಫ್ಟರ್ ಇನ್ಕಾರ್ಪೊರೇಷನ್ ಡೇಟ್ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಅರವಿಂದ್ ಕಂಪ್ನಿ ಲಿಮಿಟೆಡ್ದು 1/1/2023 ಅದರ ಅಕಾಡೆಮಿಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಅಂಬಿಕಾ ಕಂಪ್ನಿ ಲಿಮಿಟೆಡ್ ಏನಪ್ಪ ಅಂದರೆ 1/4/2023 ಟೇಕ್ ಓವರ್ ಮಾಡ್ಕೊಂಡಿದೆ. ಓಕೆನಾ? ಹಾಗಾದ್ರೆ ಇಲ್ಲಿ ಮಂತ್ಸನ್ನು ಕನ್ಸಿಡರ್ ಮಾಡಿದ್ರೆ 1st ಜನವರಿ, ಫೆಬ್ರವರಿ, ಆಮೇಲೆ ಮಾರ್ಚ್. ಸೊ ಇದು 1/4 ಇರೋದ್ರಿಂದ 1/4 ಮಂತನ್ನು ಕನ್ಸಿಡರ್ ಮಾಡೋದಿಲ್ಲ. 3 ಮಂತ್ಸ್ ಬಂದುಬಿಟ್ಟು ಪ್ರಯರ್ ಪೀರಿಯಡ್ ಆಗುತ್ತೆ. ಆಮೇಲೆ 4 to 12 31st ಡಿಸೆಂಬರ್ ಇದೆ ಅಲ್ವಾ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ 9 ಮಂತ್ಸ್. ಓಕೆನಾ? ಸೊ 3 + 9 = 12 ಮಂತ್ಸ್ ಏನಪ್ಪ ಅಂದರೆ ಪ್ರಯರ್ ಪೀರಿಯಡ್ ಮತ್ತು ಆಫ್ಟರ್ ಪೀರಿಯಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಯು ಕ್ಯಾನ್ ಸಿ ಹಿಯರ್ ದಿಸ್ ಒನ್ in the working note. Okay na? So see here, this is what 1/1/2023 to 1/4/2023. ಆಮೇಲೆ 1/4/2023 to 31st December 2023. ಸೊ 3 ಮಂತ್ಸ್ 9 ಮಂತ್ಸ್. ಸೊ ಇದನ್ನು ಟೈಮ್ ರೇಷಿಯೋ ಅಂತೇಳಿ 1:3 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಹಿಯರ್ ಐ ವಿಲ್ ರೀಡ್ ದ ಕ್ವಶನ್ ಹಿಯರ್. ಸೊ ಕ್ವಶನ್ ಬಂದ್ಬಿಟ್ಟು ಏನೇನು ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ಇನ್ ರುಪೀಸ್. ದೇ ಹ್ಯಾವ್ ಗಿವನ್ ಗ್ರಾಸ್ ಪ್ರಾಫಿಟ್ rupees 1,40,000. Then expenses, salaries and wages is there, rent and rates is there, office expenses is there, then commission on sales, advertisement, audit fees, depreciation, interest on debentures, director fees. Okay now, then next printing and stationery is there, bad debts is there. ಆಮೇಲೆ ನೆಟ್ ಲಾಸ್ ಬಂದಿದೆ. ಓಕೆನಾ? ಟೋಟಲ್ ಎಕ್ಸ್ಪೆನ್ಸ್ 1,46,000 ಇದೆ. 1,40,000 ಗ್ರಾಸ್ ಪ್ರಾಫಿಟಲ್ಲಿ ಲೆಸ್ ಮಾಡಿದ್ರೆ ಹಿಯರ್ ವಿ ಗೆಟ್ ನೆಟ್ ಲಾಸ್ -6,000. ಓಕೆನಾ? ದೆನ್ ಅಡಿಷ್ನಲ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಸೇಲ್ಸ್ ಫಾರ್ ಫಸ್ಟ್ 3 ಮಂತ್ಸ್. ಸೊ ಫಸ್ಟ್ 3 ಮಂತ್ಸಿಗೆ ಅವ್ರ ಸೇಲ್ ಬಂದುಬಿಟ್ಟು 80,000 ಆಗಿದೆ. ಆಫ್ಟರ್ 9 ಮಂತ್ ಬಂದುಬಿಟ್ಟು 1,20,000 ಆಗಿದೆ. ಸೊ ಈ ಇನ್ಫಾರ್ಮೇಷನ್ನ ಕನ್ಸಿಡರ್ ಮಾಡ್ಕೊಂಡು ನಾವು ಇಲ್ಲಿ ಏನು ಮಾಡ್ತೀವಿ, ಸೇಲ್ಸ್ ರೇಷಿಯೋವನ್ನು ಫೈಂಡ್ ಔಟ್ ಮಾಡ್ತೀವಿ. ಆಮೇಲೆ ರೆಂಟ್ ಬಗ್ಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ. ಅಪ್ ಟು 30th ಜೂನ್ವರೆಗೂ 100 ರೂಪಿ ರೆಂಟನ್ನು ಪೇ ಮಾಡಿದ್ದಾರೆ. ಆಫ್ಟರ್ ದಟ್ ಏನಪ್ಪ ಅಂದರೆ 300ಗೆ ಇನ್ಕ್ರೀಸ್ ಮಾಡ್ತಾರೆ. ಓಕೆನಾ? ಇದನ್ನು ಅಡ್ಜಸ್ಟ್ಮೆಂಟಲ್ಲಿ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಮಾಡಬೇಕು. ರೆಂಟ್ ಅಮೌಂಟನ್ನ ರೇಟ್ಸಿಂದ ಸೆಪ್ರೇಟ್ ಮಾಡಬೇಕಾಗುತ್ತೆ. ಓಕೆನಾ? ಇನ್ನು ಬ್ಯಾಡ್ ಡೆಟ್ ಇನ್ಕ್ಲೂಡ್ಸ್ 400 ಅಪ್ ಟು 31/3/2023 ಅಂತ ಹೇಳಿ ಹೇಳಿದ್ದಾರೆ. 31/3ವರೆಗೂ ಬ್ಯಾಡ್ ಡೆಟ್ ಅಮೌಂಟ್ 400 ಇತ್ತು ಅಂತ ಹೇಳಿ ಹೇಳಿದ್ದಾರೆ. ಓಕೆನಾ? ದಿಸ್ ಇಸ್ ವಾಟ್ ಅಡಿಷನಲ್ ಇನ್ಫಾರ್ಮೇಷನ್. ಸೊ ದ ಮೇನ್ ಕ್ವಶನ್ ಇಸ್ ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ ಪ್ರಾಫಿಟ್ ಆರ್ ಲಾಸ್ prior to and after incorporation ಅಂತ ಹೇಳಿ ಹೇಳಿದ್ದಾರೆ. ಓಕೆನಾ? ಸೊ ಬಿಫೋರ್ ಸ್ಟಡಿಂಗ್ ಆರ್ ಬಿಫೋರ್ ಪ್ರಿಪೇರಿಂಗ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ prior and after incorporation we need to consider the ratios. ಸೊ ನಾರ್ಮಲಿ ನಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ವಿ ನೀಡ್ ಸೇಲ್ಸ್ ರೇಷಿಯೋ, ಟೈಮ್ ರೇಷಿಯೋ. ಓಕೆನಾ? ಸೊ ಮೇನ್ಲಿ ಇವೆರಡು ರೇಷಿಯೋಗಳು ಬೇಕಾಗ್ತವೆ. ಆಮೇಲೆ ಸರ್ಟೆನ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ಆಫ್ಟರ್ ಇನ್ಕಾರ್ಪೊರೇಷನ್ಗೆ ಕನ್ಸಿಡರ್ ಆಗ್ತವೆ. ಆಮೇಲೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಬರ್ತವೆ. ಸೊ ಇಷ್ಟು 4 ಟೈಪ್ ಎಕ್ಸ್ಪೆನ್ಸ್ಗಳನ್ನ ನಾವಿಲ್ಲಿ ಕನ್ಸಿಡರ್ ಮಾಡಿ ಅವುಗಳನ್ನ ಕ್ಲಾಸಿಫಿಕೇಶನ್ ಮಾಡ್ಕೊತ ಬರ್ತೀವಿ ಈ ರೇಷಿಯೋಗಳನ್ನು ಕನ್ಸಿಡರ್ ಮಾಡಿ. ಓಕೆನಾ? ಸೊ ಸೇಲ್ಸ್ ರಿಲೇಟೆಡ್ ಐಟಮ್ಸ್ ಇದ್ದರೆ ಸೇಲ್ಸ್ ರೇಷಿಯೋವನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ 80,000 ರೇಷಿಯೋ 1,20,000 3 ಮಂತ್ 9 ಮಂತ್ಗೆ ಅಂತ ಸೇಲ್ ಇದೆ. 8 ಆಮೇಲೆ 12 ಮಂತ್ ಕಾಮನ್ ಆಗಿ ತೆಗೆದ್ರೆ ಸೊ 2:3 ನಮಗೆ ನಾರ್ಮಲ್ ಆಗಿ 4 2 8 4 3 12 ರೇಷಿಯೋ ಸಿಗುತ್ತೆ. 2:3. ಇನ್ನು ಟೈಮ್ ರೇಷಿಯೋ ಬಂದುಬಿಟ್ಟು ಏನಪ್ಪ ಅಂದರೆ ಸೊ ಅವರು ಇನ್ಕಾರ್ಪೊರೇಟ್ ಮಾಡ್ಕೊಂಡಂಥ ಡೇಟನ್ನು ಕನ್ಸಿಡರ್ ಮಾಡಿದ್ರೆ 3:9 ಮಂತ್ ಬರುತ್ತೆ. 1:3 ಏನಪ್ಪ ಅಂದರೆ ಟೈಮ್ ರೇಷಿಯೋ ಸಿಗುತ್ತೆ. ಸೊ ನಾರ್ಮಲಿ ಇಯರ್ಲಿ ಅಥವಾ ಮಂತ್ಲಿ ಪೇ ಮಾಡೋಂಥ ಎಕ್ಸ್ಪೆನ್ಸ್ಗಳನ್ನ ಟೈಮ್ ರೇಷಿಯೋ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಆಮೇಲೆ ಸೇಲ್ಸ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ಗಳನ್ನು ಸೇಲ್ಸ್ ರೇಷಿಯೋ ಮೇಲೆ ಕ್ಲಾಸಿಫಿಕೇಶನ್ಸ್ಗಳನ್ನ ಮಾಡ್ತೀವಿ. ಓಕೆನಾ? ಇನ್ನು ನಾರ್ಮಲಿ ಇಲ್ಲಿ ಬ್ಯಾಡ್ ಡೆಟ್ ಮತ್ತು ರೆಂಟನ್ನು
ಸರ್ಟೇನ್ ಫಿಕ್ಸ್ ಅಮೌಂಟ್ ಅಂತೇಳಿ ಎಕ್ಸ್ಪೆನ್ಸ್ ಕೊಡೋದು ಫಿಕ್ಸ್ಡ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಕೆಲವೊಂದಿಷ್ಟು ಎಕ್ಸ್ಪೆನ್ಸ್ಗಳು ಆಫ್ಟರ್ ಇನ್ಕಾರ್ಪೊರೇಷನ್ನೇ ಬರ್ತವೆ. ಸೊ ಅವುಗಳನ್ನು ರೆಕಾರ್ಡ್ ಮಾಡ್ತೀವಿ. ಓಕೆನಾ. ಸೊ ನಾರ್ಮಲಿ ಇಲ್ಲಿ ಸ್ವಲ್ಪ ಕ್ಲಾಸಿಫಿಕೇಷನ್ಸ್ಗಳನ್ನ ನೋಡ್ಕೊಂತ ಹೋದರೆ ನಮ್ಗೆ ಸೊಲ್ಯೂಷನ್ ಈಸಿ ಆಗುತ್ತೆ. ಗ್ರಾಸ್ ಪ್ರಾಫಿಟ್ ಬಂದುಬಿಟ್ಟು ಸೇಲ್ಸ್ ರೇಷಿಯೋ ಮೇಲೆ ನಾವು ಇದನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಓಕೆನಾ. ಯಾಕಂದರೆ ಸೇಲ್ಸ್ ಬೇಸಿಸ್ ಮೇಲೆ ಇಲ್ಲಿ ಪ್ರಾಫಿಟ್ ಬಂದಿರುತ್ತೆ. ಆಮೇಲೆ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ ಮಂತ್ಲಿ ಪೇ ಆಗುತ್ತೆ ಟೈಮ್ ರೇಷಿಯೋ ಮೇಲೆ. ರೆಂಟ್ ಆ್ಯಂಡ್ ರೇಟ್ಸ್, ಸೊ ಇದು ಸರ್ಟೆನ್ ರೇಟನ್ನು ಟೈಮ್ ರೇಷಿಯೋ ಮೇಲೆ ಕ್ಲಾಸಿಫಿಕೇಷನ್ ಮಾಡ್ತೀವಿ. ರೆಂಟ್ ಅಮೌಂಟನ್ನು ಅಲ್ಲಿ ಈ ಮಂತ್ ಇಷ್ಟು ಅಮೌಂಟು, ಈ ಮಂತ್ ಇಷ್ಟು ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟು ಅಮೌಂಟನ್ನು ಅಲ್ಲಿ ಫಿಕ್ಸ್ ಆಗಿ ಎಂಟ್ರಿ ಮಾಡ್ತೀವಿ. ಓಕೆನಾ. ಇನ್ನು ಆಫೀಸ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ಟೈಮ್ ರೇಷಿಯೋ. ಕಮಿಷನ್ ಆನ್ ಸೇಲ್ಸ್ ಇದೆ, ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆನ್ಸ್ ಇರೋದ್ರಿಂದ ಸೇಲ್ಸ್ ರೇಷಿಯೋ. ಅಡ್ವರ್ಟೈಸ್ಮೆಂಟು ಸೇಲ್ಸ್ಗೆ ಸಂಬಂಧಪಟ್ಟದ್ದು ಸೇಲ್ಸ್ ರೇಷಿಯೋ. ಆಡಿಟ್ ಫೀಸ್ ಬಂದುಬಿಟ್ಟು ನಾರ್ಮಲಿ ಟೈಮ್ ರೇಷಿಯೋ ಮೇಲೆ ಕ್ಲಾಸಿಫಿಕೇಷನ್ನ ಮಾಡ್ತೀವಿ. ಇನ್ನು ಡೆಪ್ರಿಷಿಯೇಷನು ಕೂಡ ಟೈಮ್ ರೇಷಿಯೋ ಮೇಲೆ ಬರುತ್ತೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಬಂದುಬಿಟ್ಟು ಇದು ಆಫ್ಟರ್ ಇನ್ಕಾರ್ಪೊರೇಷನಲ್ಲಿ ರೆಕಾರ್ಡ್ ಮಾಡುವಂತಹ ಎಕ್ಸ್ಪೆನ್ಸಸ್. ಆಮೇಲೆ ಡೈರೆಕ್ಟರ್ ಫೀಸ್ ಕೂಡ ಆಫ್ಟರ್ ಇನ್ಕಾರ್ಪೊರೇಷನ್ನ ರೆಕಾರ್ಡ್ ಮಾಡುವಂತಹ ಎಕ್ಸ್ಪೆನ್ಸ್ ಬರುತ್ತೆ. ಇನ್ನು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬಂದುಬಿಟ್ಟು ಟೈಮ್ ರೇಷಿಯೋ ಮೇಲೆ ಕ್ಲಾಸಿಫಿಕೇಷನ್ ಆಗುತ್ತೆ. ಬ್ಯಾಡ್ ಡೇಟ್ಸ್ನ ಇಂತಿಷ್ಟು ಅಮೌಂಟನ್ನು ಫಿಕ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಇಟ್ ಈಸ್ ಅ ಫಿಕ್ಸ್ಡ್ ಅಮೌಂಟ್. ಓಕೆನಾ. ಇಷ್ಟು ಕನ್ಸಿಡರ್ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಕ್ಲಾಸಿಫಿಕೇಷನ್ಸ್ಗಳನ್ನ ಮಾಡ್ತೀವಿ. ಓಕೆನಾ. ದೆನ್ ಸಿ ಹಿಯರ್ ದ ಸೊಲ್ಯೂಷನ್. Statement of profit and loss for the year ending 31st December 2023. You can consider the columns. So particulars, ratio, prior amount, after amount and total ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನಾರ್ಮಲಿ ಫಸ್ಟಿಗೆ ಬಂದುಬಿಟ್ಟು ಗ್ರಾಸ್ ಪ್ರಾಫಿಟ್ ಇದೆ, ಟೋಟಲ್ ಇದೆ 1,40,000. ಸೊ ಟೈಮ್ ರೇಷಿಯೋ ಮೇಲೆ ಇರೋದು. ಸೊ 2:3 ಇರೋದ್ರಿಂದ 53,000 ಪ್ರಯರ್ ಹೋಗುತ್ತೆ, 84,000 ಆಫ್ಟರ್ ಹೋಗುತ್ತೆ. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ 1,40,000ನ ಇವೆರಡು ರೇಷಿಯೋ ಟೋಟಲ್ ಮಾಡಿದ್ರೆ 2 + 3 5. 1,40,000 ಡಿವೈಡ್ ಬೈ 5 ಮಾಡಿದ್ರೆ ಬರುವಂಥ ಅಮೌಂಟ್ಗೆ ಮಲ್ಟಿಪ್ಲೈ ಬೈ 2 ಆ್ಯಂಡ್ ಮಲ್ಟಿಪ್ಲೈ ಬೈ 3 ಮಾಡಿದ್ರೆ 56,000 ಮತ್ತು 84,000 ಸಿಗುತ್ತೆ. ಓಕೆನಾ. ಇನ್ನು ಎಕ್ಸ್ಪೆನ್ಸ್ ಬಂದುಬಿಟ್ಟು ಸ್ಯಾಲ್ರೀಸ್ ಆ್ಯಂಡ್ ವೇಜಸನ್ನು ಟೈಮ್ ರೇಷಿಯೋ ಮೇಲೆ 1:3 ಮೇಲೆ ಕ್ಲಾಸಿಫಿಕೇಷನ್ ಮಾಡ್ತೀವಿ. 72,000 ಡಿವೈಡ್ ಬೈ 4 ಮಾಡಿದರೆ 18,000 ಬರುತ್ತೆ. ಇದು ರೇಷಿಯೋ 1 ಪ್ರಕಾರ. ಇನ್ನು 18,000 ಇಂಟು 3 ಮಾಡಿದರೆ 54,000 ಆಫ್ಟರ್ ಅಮೌಂಟಲ್ಲಿ ಹೋಗುತ್ತೆ. ಓಕೆನಾ. ಇನ್ನು ರೇಟ್ಸ್ ಕ್ಯಾಲ್ಕುಲೇಷನ್ ಅಂತ ಹೇಳಿ ಬಂದಾಗ, ಯಾಕೆಂದರೆ ರೆಂಟ್ ಆ್ಯಂಡ್ ರೇಟ್ಸು ಕಂಬೈನ್ ಆಗಿ ಅವ್ರ ಅಮೌಂಟನ್ನು ಕೊಡಿದರೆ, ದಟ್ಸ್ ವೈ ಹಿಯರ್ ವಿ ನೀಡ್ ಟು ಕನ್ಸಿಡರ್ ದಿ ವರ್ಕಿಂಗ್ ನೋಟ್. ಓಕೆನಾ. ಸೊ ಇಲ್ಲಿ ವರ್ಕಿಂಗ್ ನೋಟ್ ಇದೆ. ಸೊ ರೆಂಟ್ ಬಂದುಬಿಟ್ಟು ಅಪ್ ಟು ಜೂನ್ 30ವರೆಗೂ 100 ರೂಪಾಯಿ ಅಂತ ಹೇಳಿದ್ದಾರೆ. ಓಕೆ. ಹಾಗಿದ್ರೆ ಏಪ್ರಿಲ್, ಮೇ, ಜೂನ್, ಸೊ 3 ಮಂತ್ 100 ಇಂಟು 3 ಮಾಡಿದ್ರೆ 300 ರೂಪಾಯಿ ರೆಂಟ್ ಆಗುತ್ತೆ. ಆಮೇಲೆ ರಿಮೈನಿಂಗ್ ಬಂದುಬಿಟ್ಟು 300 ರೂಪಾಯಿ ರೆಂಟ್ ಇನ್ಕ್ರೀಸ್ ಆಗಿದೆ. ರಿಮೈನಿಂಗ್ ಮಂತ್ ಅಂದರೆ 6 ಮಂತ್ ಉಳಿಯುತ್ತೆ ಡಿಸೆಂಬರ್ವರೆಗೂ. ಸೊ 300 ಇಂಟು 6 ಮಾಡಿದ್ರೆ 1,800. ಟೋಟಲ್ ರೆಂಟ್ ಬಂದುಬಿಟ್ಟು 2,100 ಬರುತ್ತೆ. ಓಕೆನಾ. ಸೊ ಇದನ್ನು ಆಸ್ ಇಟ್ ಇಸ್ 300 ಮತ್ತು 1,800 ಅಂತ ಹೇಳಿನೇ ರೆಕಾರ್ಡ್ ಮಾಡ್ತೀವಿ. ಯಾಕಂದರೆ ಫಿಕ್ಸ್ ಆಗಿ ಅವ್ರ ಅಮೌಂಟನ್ನು ಕೊಟ್ಟಿದ್ದಾರೆ. ಈ 2,100ನ ಟೋಟಲ್ ರೆಂಟ್ ಆ್ಯಂಡ್ ರೇಟ್ಸ್ ಎಷ್ಟಿದೆ 3,600ಅಲ್ಲಿ ಲೆಸ್ ಮಾಡಿದರೆ 1,500 ಅಮೌಂಟ್ ಉಳಿಯುತ್ತೋ ಅದು ರೇಟ್ಸ್ಗೆ ಸಂಬಂಧಪಟ್ಟಂಥ ಅಮೌಂಟ್. ಓಕೆನಾ. ಹಾಗಿದ್ರೆ ರೇಟ್ಸನ್ನು ಟೈಮ್ ರೇಷಿಯೋ ಬೇಸಿಸ್ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಓಕೆ. ಸೊ ಟೈಮ್ ರೇಷಿಯೋ ಮೇಲೆ ಕ್ಲಾಸಿಫಿಕೇಷನ್ ಮಾಡ್ತೀವಿ. ದೆನ್ ಸೊ ರೇಟ್ಸ್ ಟೈಮ್ ರೇಷಿಯೋ 1:3. ಸೊ 375 ಪ್ರಯರ್ ಬರುತ್ತೆ, 1,125 ಆಫ್ಟರ್ ಬರುತ್ತೆ. ಟೋಟಲ್ ಬಂದುಬಿಟ್ಟು 1,500. ಇನ್ನು ಆಫೀಸ್ ಎಕ್ಸ್ಪೆನ್ಸ್ ಬಂದುಬಿಟ್ಟು ಟೈಮ್ ರೇಷಿಯೋ 1:3 6,000 ಮತ್ತು 18,000 ಬರುತ್ತೆ. ಕಮಿಷನ್ ಆನ್ ಸೇಲ್ಸ್, ಸೊ ದ್ಯಾಟ್ ಈಸ್ 16,000 ಟೋಟಲ್ ಇದೆ. 6,400 ಪ್ರಯರು, 9,600 ಆಫ್ಟರ್. ಅಡ್ವರ್ಟೈಸ್ಮೆಂಟ್ ಕೂಡ ಸೇಲ್ಸ್ ರೇಷಿಯೋ 2:3 1,600 ಪ್ರಯರು, 2,400 ಆಫ್ಟರ್. ಇನ್ನು ಆಡಿಟ್ ಫೀಸ್ ಬಂದುಬಿಟ್ಟು ಟೈಮ್ ರೇಷಿಯೋ 500 ಪ್ರಯರ್, 1,500 ಆಫ್ಟರ್. ಡೆಪ್ರಿಷಿಯೇಷನ್ ಕೂಡ ಟೈಮ್ ರೇಷಿಯೋ 2,000 ಪ್ರಯರ್ ಆ್ಯಂಡ್ 6,000 ಆಫ್ಟರ್. ಇನ್ನು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇದು ಕಂಪಲ್ಸರಿ ಆಫ್ಟರ್ ಕಾಲಮಲ್ಲಿ ಚಾರ್ಜ್ ಮಾಡುವಂಥ ಡೆಪ್ರಿಷಿಯೇಷನ್, ಇಂಟ್ರೆಸ್ಟ್ ಆನ್ ಡಿಬೆಂಚರು ಮತ್ತು ಡೈರೆಕ್ಟರ್ ಫೀಸ್. ದಟ್ಸ್ ವೈ ಟೋಟಲ್ ಅಮೌಂಟನ್ನು 6,000 ಮತ್ತು 4,000 ಆಫ್ಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀವಿ. ಇನ್ನು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಟೈಮ್ ರೇಷಿಯೋ ಬರುತ್ತೆ, ದಟ್ ಈಸ್ 1,200, ಆಮೇಲೆ 3,600 ಆಫ್ಟರಲ್ಲಿ ಬರುತ್ತೆ. ಬ್ಯಾಡ್ ಡೇಟ್ಸನ್ನು ಓಕೆ. ಸೊ ಸರ್ಟೈನ್ ಪೀರಿಯಡ್ವರೆಗೂ 400 ಅಂತ ಹೇಳಿದ್ದಾರೆ ಅವರು. ಅಪ್ ಟು ದಟ್ ಈಸ್ ಸಾರಿ ಐ ವಿಲ್ ಸಿ ಹಿಯರ್ ದ ಕ್ವಶನಲ್ಲಿ ಅಪ್ ಟು
31/3/23 400 ಅಂತ ಹೇಳಿದರೆ. ಸೊ ರಿಮೈನಿಂಗ್ ಪೀರಿಯಡ್ ಏನಪ್ಪ ಅಂತಂದರೆ ಬ್ಯಾಡ್ ಡೆಟ್ ಟೋಟಲ್ ಅಮೌಂಟನ್ನು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಅಪ್ ಟು ಪೀರಿಯಡ್ ಬಂದ್ಬಿಟ್ಟು 400 ಇದೆ, ದಟ್ ಈಸ್ ಪ್ರಯರ್ ಪೀರಿಯಡ್. ಆಮೇಲೆ ಆಫ್ಟರ್ 1200 ಬರುತ್ತೆ. ಸೊ ಟೋಟಲ್ ಕ್ವಶನಲ್ಲಿ 1600 ಇದೆ. ಇನ್ನು ರೆಂಟ್ ಬಂದ್ಬಿಟ್ಟು ಪ್ರಯರ್ ಪೀರಿಯಡ್ 300, ರಿಮೈನಿಂಗ್ 6 ಬಂದ್ಬಿಟ್ಟು 1800 ಬರುತ್ತೆ. 2100 ಟೋಟಲ್ ಆಯಿತು. ಓಕೆನಾ. ಇನ್ನು ಟೋಟಲ್ ಎಕ್ಸ್ಪೆಂಡಿಚರನ್ನು ಮಾಡಿದರೆ ದಟ್ ಈಸ್ 2 ಕಾಲಮನ್ನು ಟೋಟಲ್ ಕೂಡಿಸಿದ್ರೆ ಅಥವಾ ನೀವು ಕಾಲಮ್ ಸೆಪ್ರೇಟೂ ಮಾಡಿ ಆಮೇಲೆ ಟೋಟಲ್ ಮಾಡ್ಬೋದು. 1,46,000 ಬರುತ್ತೆ. ಓಕೆನಾ. ಸೊ ಗ್ರಾಸ್ ಪ್ರಾಫಿಟ್ 1,40,000 ಇದೆ, ಎಕ್ಸ್ಪೆನ್ಸಸ್ 6,000 ಜಾಸ್ತಿ ಬಂದಿದೆ. ದ್ಯಾಟ್ಸ್ ವೈ -6,000 ಏನಪ್ಪ ಅಂದರೆ ನೆಟ್ ಲಾಸ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ನೀವು ಸೊಲ್ಯೂಷನ್ನ ಬಿಡಿಸಿದ್ರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಓಕೆನಾ. ದಿಸ್ ಇಸ್ ವೆರಿ ಸಿಂಪಲ್. ಸೊ ಇಲ್ಲಿ ನೀವು ಸೇಲ್ಸ್ ರೇಷಿಯೋ, ಟೈಮ್ ರೇಷಿಯೋ, ಆಮೇಲೆ ಫಿಕ್ಸ್ಡ್ ಎಕ್ಸ್ಪೆನ್ಸ್ಗಳ ಮಂತ್ ವೈಸ್ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ನಿಮ್ಮ ಕೆಲಸ ಇಲ್ಲಿ ಮುಗಿಯುತ್ತೆ. ಓಕೆನಾ. ಸೊ ದಿಸ್ ಇಸ್ ವಾಟ್ solution. If you have any doubts, so put in the comment box, and thank you so much for watching this video.